ಭಾರತೀಯ ರೈಲ್ವೆ ಪ್ರೊಬೇಷನರಿ ಅಧಿಕಾರಿಗಳು ಹಾಗೂ ಕೇಂದ್ರ ಇಂಜಿನಿಯರಿಂಗ್ ಸೇವೆಯ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ಗಳು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಭವನದಲ್ಲಿಂದು ಭೇಟಿ ಮಾಡಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಆಧುನಿಕ ರಾಷ್ಟ್ರ ನಿರ್ಮಾಣದಲ್ಲಿ ಮೂಲಸೌಕರ್ಯ ಅಡಿಪಾಯ, ಬಲಿಷ್ಠ ಮೂಲಸೌಕರ್ಯದಿಂದ ವ್ಯಾಪಾರ, ಹೂಡಿಕೆಗೆ ಹೆಚ್ಚಿನ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದ್ದಾರೆ. ರೈಲ್ವೆ ಮತ್ತು ಹೆದ್ದಾರಿಗಳ ಮಹತ್ವದ ಬಗ್ಗೆಯೂ ಪ್ರಸ್ತಾಪಿಸಿದ ಅವರು, ಈ ಸಾರಿಗೆ ವಿಧಾನಗಳು ದೇಶದ ದೂರದ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿಗೆ ವಿಪುಲ ಅವಕಾಶಗಳಿಗೆ ವೇದಿಕೆಯಾಗಲಿದೆ. ರೈಲ್ವೆ ಮತ್ತು ಹೆದ್ದಾರಿ ಕೇವಲ ಸಾರಿಗೆ ವ್ಯವಸ್ಥೆಗಳಲ್ಲ, ಬದಲಾಗಿ ಆರ್ಥಿಕ ವಿಸ್ತರಣೆ, ಸಾಮಾಜಿಕ ಸೇರ್ಪಡೆ ಮತ್ತು ರಾಷ್ಟ್ರೀಯ ಏಕೀಕರಣದ ಸಾಧನವಾಗಿದೆ ಎಂದು ಹೇಳಿದರು.